ಗಂಡು ಮೆಟ್ಟಿದ ನಾಡಲ್ಲಿ ಕಿಚ್ಚ ಸುದೀಪ್ ರಣವೀಳ್ಯ ಕೊಟ್ಟಿದ್ದಾರೆ. ಇನ್ಮೇಲೆ ಮಾತಲ್ಲೇ ಉತ್ತರ ಕೊಡಿ ಅಂತ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ. ಮಾರ್ಕ್ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಯುದ್ಧಕ್ಕೆ ಸಿದ್ಧ ಅಂತ ತೊಡೆ ತಟ್ಟಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ಕೂಡ ಅಬ್ಬರಿಸಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಿಲ್ಲ ಅನ್ನೋ ಮಾತಿದೆ. ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮಾರ್ಕೆಟ್ ಕೂಡ ಸಿಗ್ತಿಲ್ಲ ಅನ್ನೋ ಟಾಕ್ ಇದೆ. ಇದರ ಮಧ್ಯೆಯೂ ಸ್ಟಾರ್ ನಟರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಿವೆ. ಇದೇ ಕ್ರಿಸ್ಮಸ್ಗೆ ಬಿಗ್ ಬಜೆಟ್ ಮೂವಿಗಳು ತೆರೆಕಪ್ಪಳಿಸೋದಕ್ಕೆ ರೆಡಿಯಾಗಿವೆ. ಒಂದು ಕಡೆ 45 ರೆಡಿಯಾಗಿದ್ರೆ ಇನ್ನೊಂದು ಕಡೆ ಮಾರ್ಕ್ ಹವಾ ಜೋರಾಗಿದೆ. ಅಖಾಡಕ್ಕಿಳಿದಿರೋ ಕಿಚ್ಚ ಸುದೀಪ್ ಪ್ರಚಾರದ ತೇರನ್ನ ಜೋರಾಗಿ ಎಳಿತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಸಿದ ಬಾದ್ಶಾ ಕಿಚ್ಚ ಯುದ್ಧದ ಕಹಳೆ ಮೊಳಗಿಸಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ದಿನವೇ ಯುದ್ಧ ಶುರುವಾಗುತ್ತೆ, ಈ ಯುದ್ಧಕ್ಕೆ ನಾನು ಬದ್ಧ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಕಾರ್ಯಕ್ರಮಕ್ಕೆ ಜನಸಾಗರವೇ ಸೇರಿತ್ತು. ಕಿಚ್ಚನ ಸುತ್ತ ಸ್ನೇಹದ ಕೋಟೆಯೇ ಸುತ್ತುವರೆದಿತ್ತು. ಸಾವಿರಾರು ಜನರ ಮುಂದೆ ನಿಂತು ಮಾತು ಶುರು ಮಾಡಿದ ಕಿಚ್ಚ ಎದುರಾಳಿಗಳಿಗೆ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿಂತು ಮಾತನಾಡಿದರೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟುತ್ತೆ, ಅದಕ್ಕಾಗಿಯೇ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ನನ್ನ ಇಷ್ಟಪಡೋರಿಗಾಗಿ, ನನ್ನ ಸ್ನೇಹಿತರಿಗಾಗಿ ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ನನ್ನ ಮೌನದಿಂದ ನನ್ನ ಅಭಿಮಾನಿಗಳ ಮೇಲೆ ಕಲ್ಲು ತೂರುವ ಕೆಲಸ ನಡೆಯುತ್ತಿದೆ. ಇನ್ಮೇಲೆ ಇದನ್ನೆಲ್ಲ ಸಹಿಸಲ್ಲ, ಬಾಯಿ ಮುಚ್ಚಿಕೊಂಡು ಸಹ ಇರಲ್ಲ. ಇದೇ 25ನೇ ತಾರೀಖು ಸಿನಿಮಾ ಬಿಡುಗಡೆಯಾಗ್ತಿದೆ. ಅಂದು ಯುದ್ಧಕ್ಕೆ ಒಂದು ಪಡೆ ಸಜ್ಜಾಗಿದೆ. ನಾವು ಸಹ ಈ ಸಲ ಯುದ್ಧಕ್ಕೆ ಸಿದ್ಧ, ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಅಂತ ಗುಡುಗಿದ್ದಾರೆ. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ಗುಡುಗುತ್ತಾ ಇದ್ದಂತೆ ಇಡೀ ಕರುನಾಡಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ಬಾರ್ ಅನ್ನೋದು ಮಾಮೂಲಾಗಿ ಹೋಗಿದೆ. ಅವರ ಸಿನಿಮಾ ಬಂದಾಗ ಇವರು, ಇವರ ಸಿನಿಮಾ ಬಂದಾಗ ಅವರ ಆರ್ಭಟ ಜೋರಾಗಿಯೇ ಇರುತ್ತೆ. ಈ ಹಿಂದೆ ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ರಿಲೀಸ್ ಆದ ದಿನವೇ ಪೈರಸಿ ಶುರುವಾಗಿತ್ತು. ಇದರಿಂದ ಸಿನಿಮಾ ತಂಡಕ್ಕೆ ದೊಡ್ಡ ಹೊಡೆತವೂ ಬಿದ್ದಿತ್ತು. ಇದನ್ನೇ ಮನಸ್ಸಲ್ಲಿಟ್ಕೊಂಡು ಎಚ್ಚರಿಕೆಯ ಸಂದೇಶ ಕೊಟ್ರ ಅಂತ ನಾನಾ ಚರ್ಚೆಗಳಾಗ್ತಿವೆ. ಕಿಚ್ಚನ ಮಾತು, ದರ್ಶನ್ ಪತ್ನಿ ಪರೋಕ್ಷ ಕೌಂಟರ್. ಸುದೀಪ್ ಯುದ್ಧದ ಮಾತನಾಡ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಕೆರಳಿ ಕೆಂಡವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ದರ್ಶನ್ ಪತ್ನಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವರ ಬಗ್ಗೆ, ಅವರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಮಾತಾಡ್ತಾರೆ. ಆದ್ರೆ ದರ್ಶನ್ ಹೊರಗೆ ಇದ್ದಾಗ ಇವರೆಲ್ಲ ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಅಂತವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಎಂದಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಮೊದಲೇ ಕನ್ನಡ ಸಿನಿಮಾ ರಂಗಕ್ಕೆ ಮಾರ್ಕೆಟ್ ಇಲ್ಲ ಅನ್ನೋ ಮಾತಿದೆ. ಈ ಮಧ್ಯೆ ಇಂಥ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಶುರುವಾದ್ರೆ ಹೊಡೆತ ಬೀಳೋದು ನಮ್ಮ ಇಂಡಸ್ಟ್ರಿಗೆ. ಆತನಿಗೆ 68 ವರ್ಷ, ಆ ಹೆಣ್ಮಗಳಿಗೆ 58 ವರ್ಷ. ಇಬ್ಬರು ಮದುವೆ ಆಗ್ತಿದ್ದಂತೆ ಅಪ್ಪನ ವಿರುದ್ಧ ಮಕ್ಕಳು ಸಮರ ಸಾರಿದ್ದಾರೆ. ಆಸ್ತಿ ವಿಷಯಕ್ಕೆ ಅಪ್ಪ ಮಕ್ಕಳ ನಡುವೆ ದೊಡ್ಡ ಹೈ ಡ್ರಾಮಾವೇ ಶುರುವಾಗಿದೆ. ಐತೆ, ಅವರೇ ಆಸ್ಪತ್ರೆಗೆ ಕರ್ಕೊಂಡು ರೂಮಿಗೆ ಸೇರಿಸಿ ನನ್ನ ಹೊತ್ತು ಹೊಡೆದರು. ಗಂಡಿಗೆ 68, ಹೆಣ್ಣಿಗೆ 58. ಇಳಿ ವಯಸ್ಸಲ್ಲಿ ಮದುವೆ. ಅಂಕಲ್ ಆಂಟಿ ಮ್ಯಾರೇಜ್, ಸಿಡಿದೆದ್ರು ಮಕ್ಕಳು. ಬದುಕು ಅನ್ನೋದು ಒಂಥರ ಕಾಲದ ಚಕ್ರ ಆಗಿದ್ದಂತೆ. ಕಾಲಚಕ್ರ ತಿರುಗಿದಂತೆ ಎಲ್ಲರೂ ಬದಲಾಗಲೇಬೇಕು.
ಇವತ್ತು ಇದ್ದವರು ನಾಳೆಗಿರಲ್ಲ, ಇವತ್ತು ಜೊತೆಗಿದ್ದವರು ನಾಳೆ ಸಂಬಂಧದಲ್ಲೂ ಇರಲ್ಲ. ಗಂಡು ಹೆಣ್ಣು ಅಂದಮೇಲೆ ಒಬ್ಬರಿಗೊಬ್ಬರ ಆಸರೆ ಬೇಕೇ ಬೇಕು. ಹೂವಿಗೆ ಮರದ ಆಸರೆ ಹೇಗೋ ಪ್ರತಿ ಗಂಡು ಹೆಣ್ಣಿಗೂ ಒಬ್ಬರಿಗೊಬ್ಬರ ಆಸರೆ ಬೇಕೇ ಬೇಕು. ಅದರಲ್ಲೂ ಇಳಿ ವಯಸ್ಸಲ್ಲಂತೂ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನೋ ಬಾಂಧವ್ಯ ಇರಲೇಬೇಕು. ಹೀಗಾಗಿಯೇ ಏನೋ ಈ ಇಳಿ ವಯಸ್ಸಿನ ಜೋಡಿ ಈ ವಯಸ್ಸಲ್ಲಿ ಹಸೆ ಮಣಿಗೇರಿದ್ದು. ಇವರಿಗೆ ಪತ್ನಿ ಇರಲಿಲ್ಲ, ಈ ಹೆಣ್ಣು ಮಗಳಿಗೆ ಗಂಡಾಗಿರಲಿಲ್ಲ, ಇಬ್ಬರ ಮಕ್ಕಳ ಮದುವೆಯಾಗಿದೆ. ಹೀಗಾಗಿ ನಮಗೆ ಆಸರೆ ಬೇಕು ಅಂತ ಹಸೆ ಮಣಿಗೇರಿದ್ದಾರೆ. ಇದೇ ಈಗ ಮಕ್ಕಳ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಈ ವಯಸ್ಸಲ್ಲಿ ಮದುವೆ ಮುಂಚಿ ಬೇಕಾ ಅಂತ ರಣಾಂಗಣವನ್ನೇ ಸೃಷ್ಟಿಸಿದ್ದಾರಂತೆ. ಮದುವೆ ಆಗೋದಕ್ಕೆ ಹೆಣ್ಣಿಗೆ 18 ತುಂಬಿರಬೇಕು, ಗಂಡಿಗೆ 21 ವರ್ಷ ಆಗಿರಬೇಕು. ಆಮೇಲೆ ಯಾರು ಬೇಕಾದ್ರೂ ಮದುವೆ ಆಗ್ಬೋದು. ಸಪ್ತಪದಿ ತುಳಿಯೋ ವಿಷಯದಲ್ಲಿ ಎಲ್ರೂ ಸರ್ವಸ್ವತಂತ್ರರೇ. ಅದು ಪ್ರಾಯದ ವಯಸ್ಸಿನ ಮದುವೆಯಾದ್ರೂ ಸರಿ, ನೆಲ ಹಿಡಿಯೋ ವಯಸ್ಸಾದ್ರೂ ಸರಿ. ಗಂಡು ಹೆಣ್ಣು ಒಪ್ಪಿದ್ರೆ ಮುಗೀತು. ಕಾನೂನುಬದ್ಧವಾಗಿ ಯಾರು ಬೇಕಾದ್ರೂ ಮದುವೆ ಆಗ್ಬೋದು. ಹೀಗಾಗಿಯೇ ಈ ಜೋಡಿ ಮದುವೆಯಾಗೋ ನಿರ್ಧಾರ ಮಾಡಿದ್ದು. ಆದ್ರೆ ಇವರ ಪಾಲಿಗೆ ಮಕ್ಕಳೇ ವಿಲನ್ ಆಗಿದ್ದಾರೆ. ಮೊಮ್ಮಕ್ಕಳ ಜೊತೆಗಿರೋ ವಯಸ್ಸಲ್ಲಿ ಮದುವೆ ಆಗ್ತಿದ್ದೀರಾ ಅಂತ ಅಟ್ಟಹಾಸ ಶುರು ಮಾಡಿದ್ದಾರಂತೆ. ಇವರ ಹೆಸರು ರಾಜಣ್ಣ ಅಂತ, ವಯಸ್ಸು 68. ಈ ಹೆಣ್ಣು ಮಗಳ ಹೆಸರು ಗೀತಾ, ವಯಸ್ಸು 58. ಇಬ್ಬರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನವರು. ಗಂಡನಿಂದ ದೂರವಾಗಿದ್ದ ಗೀತಾಗೆ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಒಬ್ಬಂಟಿ ಜೀವನ ನಡೆಸ್ತಿದ್ರು. ಇನ್ನು ರಾಜಣ್ಣಗೆ 3 ಮಕ್ಕಳು, ಎಲ್ಲರದ್ದೂ ಮದುವೆಯಾಗಿದೆ. 2 ವರ್ಷದ ಹಿಂದೆ ಪತ್ನಿ ಸಾವನ್ನಪ್ಪಿದ್ರು. ಆವತ್ತಿನಿಂದಲೂ ಒಂಟಿ ಅನ್ನೋ ಭಾವ ಕಾಡ್ತಿತ್ತಂತೆ. ಹೀಗಾಗಿ ಗೀತಾರನ್ನ ಮದುವೆಯಾಗೋ ನಿರ್ಧಾರ ಮಾಡಿದ್ರು. ಈ ವಿಷಯ ಗೊತ್ತಾಗುತ್ತಿದ್ದಂತೆ ರಾಜಣ್ಣನ ಮಕ್ಕಳು ಕೆರಳಿ ಕೆಂಡವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಮದುವೆಯಾಗೋದಕ್ಕೆ ಬಿಡಲ್ಲ ಅಂತ ಹಲ್ಲೆ ಮಾಡಿದ್ರಂತೆ. ಹೆಣ್ಮಕ್ಳು ಗಂಡು ಮಗನಿಗೆ ಎಲ್ಲ ಆಸ್ತಿ ಮಾಡಿಕೊಟ್ಟಿದ್ದೀನಿ ನಾನು ಕೂಲಿ ಮಾಡಿ. ಆದರೂ ಸಹ ಹೆಣ್ಮಕ್ಳು ಅವರು ಎಲ್ಲ ಸೇರಿ ನನ್ನ ಆಸ್ತಿಗೆ ಹೊಡ್ಕೊಳ್ಳೋಕ್ಕೋಸ್ಕರ ಮೂರಳು ಹಂಚ್ಕೊಳ್ಳೋಕ್ಕೆ ಮನೆ ಮಾರಿ ನನ್ನನ್ನು ಹಿಂಸೆ ಕೊಟ್ಟು ಮನೆ ನುಗ್ಗಿ ಹೊಡೆದು ಆಗಲೂ ಬಿಸ್ಬಿಟ್ರು. 4 ಜನ ಬಂದು ಅವ್ರೇನು ಹರ ಇವ ಅಂತ ಕೇಳಲಿಲ್ಲ. ನಮ್ಮನ್ನೇ ಬೋದು ಆಗಲೂ ಬಾಗಿಲು ಬೀಗ ಹಾಕಿ ಹೋಗಿದ್ರು. ನನ್ನ ಒಳಗೆ ಕೂಡ್ಬಿಟ್ಟು ನಮ್ಮ ಹೆಂಗಸರು ಹೊರಗಡೆಲ್ಲೇ ಇದ್ರು. ಹೊಡೆದ್ರು. ಅವಳು ಒಳಗೆ ಎಲ್ಲ ಒಳಗೆ ಫೋನ್ ನಂಬರ್ ತಗೊಂಡು ಇವ್ರಿಗೆ ಫೋನ್ ಮಾಡಿ ಅವಳೆ. ಡಿಸೆಂಬರ್ 17ನೇ ತಾರೀಕು ಮಾವಿನಕೆರೆ ಬೆಟ್ಟದಲ್ಲಿ ಇಬ್ಬರು ಮದುವೆಯಾಗಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ರಾಜಣ್ಣರ ಮಕ್ಕಳ ಆಕ್ರೋಶದ ಕಟ್ಟೆ ಒಡೆದಿದೆ. ಆಸ್ತಿಯನ್ನೆಲ್ಲ ನಮಗೆ ಬರೆದುಕೊಟ್ಟು ಯಾರ ಜೊತೆಗಾದ್ರೂ ಸಂಸಾರ ಮಾಡು ಅಂತ ಬೆದರಿಕೆ ಹಾಕ್ತಿದ್ದಾರಂತೆ. ಅಷ್ಟೇ ಅಲ್ಲ, ಮನೆಗೆ ನುಗ್ಗಿ ಇಬ್ಬರ ಮೇಲೂ ಹಲ್ಲೆ ಮಾಡಿದ್ದಾರಂತೆ. ರಾಜಣ್ಣ 2ನೇ ಮದುವೆ ಆಗೋದಕ್ಕೂ ಮೊದಲು ಎಲ್ಲ ಆಸ್ತಿಯನ್ನ ಮಕ್ಕಳಿಗೆ ಹಂಚಿದ್ದಾರಂತೆ. ಒಂದು ಮನೆಯನ್ನ ಮಾತ್ರ ತಮ್ಮ ಹೆಸರಲ್ಲಿ ಇಟ್ಕೊಂಡಿದ್ದಾರೆ. ಇದರ ಮೇಲೂ ಈಗ ಮಕ್ಕಳು ಕಣ್ಣು ಹಾಕಿದ್ದಾರಂತೆ. ನಾನು ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ, ಅದು ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರ ಬ್ಲೋಕರ್ ಕಡೆಯಿಂದವ ನಮ್ಮನ್ನು ಮಾವಿನಕೆರೆ ಬೆಟ್ಟದಲ್ಲಿ ಮದುವೆ ಆದರು. 17ನೇ ತಾರೀಕು ಬುಧವಾರ ಜಗಳ ಆಗಿದ್ದು. ಶನಿವಾರ 1:15ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲ್ಯೂಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದ್ರು. ಹೆದರಿಕೆ ಭಯ ಹಾಕಿ ನಮಗೆ ನಾನು ಕೂತಿದ್ದೆ. ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ. ದಿಕ್ಕು ಕಾಣದಂತಾದ ದಂಪತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ರೆ ಯಾರೇ ಅಂತಿಲ್ವಂತೆ. ಆದ್ರೆ ಮಕ್ಕಳು ಕಂಪ್ಲೇಂಟ್ ಕೊಡ್ತಿದ್ದಂತೆ ಇವರನ್ನೇ ಪೊಲೀಸ್ ಠಾಣೆಗೆ ಕರೆಸಿದ್ರಂತೆ. ಈ ವೇಳೆ ಮಚ್ಚು ಹಿಡ್ಕೊಂಡು ಹೋಗಿದ್ದ ರಾಜಣ್ಣ ಎಲ್ಲರ ಮುಂದೆ ಅಬ್ಬರಿಸಿದ್ರು. ಆದ್ರೆ ಮಚ್ಚು ಹಿಡ್ಕೊಂಡು ಹೋಗಿದ್ದು ನನ್ನ ರಕ್ಷಣೆಗೆ, ಯಾರ ಮೇಲೂ ಹಲ್ಲೆ ಮಾಡುವುದಕ್ಕಲ್ಲ ಎಂದಿದ್ದಾರೆ. ಒಟ್ನಲ್ಲಿ ಇಳಿ ವಯಸ್ಸಲ್ಲಿ ಸಂಗಾತಿ ಬೇಕು ಅಂತ ಮದುವೆಯಾದವರಿಗೆ ಮಕ್ಕಳೇ ಕಂಟಕವಾಗಿದ್ದಾರೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.
ಮಗಳ ಬರ್ತ್ಡೇ ಇದೆ ಅಂತ ಮಧ್ಯರಾತ್ರಿ ಸರ್ಪ್ರೈಸ್ ಕೊಡೋದಕ್ಕೆ ಅಪ್ಪ ಬರ್ತಾ ಇದ್ದ. ಕೇಕ್ ತಗೊಂಡು ಬೈಕ್ ಏರಿದವ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆ ಸೇರ್ತಾ ಇದ್ದ. ಆದ್ರೆ ದಾರಿ ಮಧ್ಯೆ ಕಾಯ್ತಿದ್ದ ಯಮ ಸಾವಿನ ಶಾಕ್ ಕೊಟ್ಟಿದ್ದಾನೆ. ವಿಧಿ ಒಮ್ಮೆ ಕಣ್ಣಿಟ್ರೆ ಮುಗಿತು. ವಿಧಿ ಲಿಖಿತವನ್ನ ಭಗವಂತನಿಂದಲೂ ತಪ್ಪಿಸೋದಕ್ಕಾಗಲ್ಲ. ಇದಕ್ಕೆ ಹೇಳೋದು ಹುಟ್ಟು ಅನ್ನೋದು ನಿಶ್ಚಿತ, ಸಾವು ಅನ್ನೋದು ಅನಿಶ್ಚಿತ ಅಂತ. ಮಗಳ ಬರ್ತ್ಡೇ ಅಂತ ಖುಷಿ ಖುಷಿಯಾಗಿ ಮನೆಗೆ ಹೊರಟಿದ್ದವನಿಗೆ ಜವರಾಯ ಸಾವಿನ ಶಾಕ್ ಕೊಟ್ಟಿದ್ದಾನೆ. ಮಧ್ಯರಾತ್ರಿ ಕೇಕ್ ಕಟ್ ಮಾಡಿಸಿ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡವನಿಗೆ ವಿಧಿಯೇ ಸಾವಿನ ಸರ್ಪ್ರೈಸ್ ಕೊಟ್ಟಿದ್ದೆ. ಮಗಳು ಹುಟ್ಟಿದ ದಿನ ಖುಷಿ ಖುಷಿಯಾಗಿರ್ಬೇಕಿದ್ದ ಮಗಳ ಜನ್ಮದಿನವೇ ಸಾವಿನ ಮನೆ ಸೇರಿದ್ದಾನೆ. ಮಗಳ ಬರ್ತ್ಡೇ ದಿನವೇ ಸಾವಿನ ಸರ್ಪ್ರೈಸ್. ಕೇಕ್ ತಗೊಂಡು ಹೊರಟಿದ್ದವನಿಗೆ ಯಮನ ಡಿಕ್ಕಿ. ಇವರ ಹೆಸರು ಮಂಜುನಾಥ್ ಅಂತ. ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕಾರು ಚಾಲಕ. ಸುಮಾರು ವರ್ಷದಿಂದ ಶಾಸಕರ ಬಳಿಯೇ ಕೆಲಸ ಮಾಡ್ತಿದ್ದರಿಂದ ತುಂಬಾನೇ ನಂಬಿಕೊಂಡಿದ್ರು. ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ತಾ ಇದ್ರು. ಕಳೆದ 15 ದಿನದಿಂದ ಅಧಿವೇಶನ ಇದ್ದಿದ್ರಿಂದ ಬೆಳಗಾವಿಯಲ್ಲೇ ಇದ್ದ ಮಂಜುನಾಥ್ ಮಗಳ ಬರ್ತ್ಡೇಯನ್ನ ಸರ್ಪ್ರೈಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ರು. ಇವತ್ತು ಶಾಸಕರ ಮಗಳ ಜೊತೆಗೆ ಡ್ರೈವರ್ ಮಂಜುನಾಥ್ ಮಗಳದ್ದು ಬರ್ತ್ಡೇ ಇತ್ತು. ಹೀಗಾಗಿ ಶಾಸಕರೇ ಕೇಕ್ ಒಂದನ್ನ ಕೊಡಿಸಿ ನನ್ನ ಕಡೆಯಿಂದ ವಿಶಸ್ ಹೇಳು ಅಂತ ಹೇಳಿ ಕಳಿಸಿದ್ರು. ಹೀಗಾಗಿ ಖುಷಿ ಖುಷಿಯಾಗಿ ಕೇಕ್ ತಗೊಂಡು ಹುಬ್ಬಳ್ಳಿಯ ನೂಲ್ವಿ ಕಡೆ ಹೊರಟಿದ್ರು. ಆಗಲೇ ನೋಡಿ ಜವರಾಯ ಅಟ್ಟಹಾಸ ಮೆರೆದಿದ್ದು. ಮಂಜುನಾಥ್ ಹೋಗ್ತಾ ಇದ್ದ ದಾರಿಯಲ್ಲಿ ರಸ್ತೆ ಡಾಂಬರೀಕರಣಕ್ಕಾಗಿ ರೋಡ್ ಆಗಿದ್ದಿದ್ರು. ಇದು ಮಂಜುನಾಥ್ಗೆ ಗೊತ್ತಾಗಿಲ್ಲ. ಮೊದಲೇ ಎಲ್ಲ ಕಡೆ ಕತ್ತಲು ಆವರಿಸಿತ್ತು. ಒಮ್ಮೆಲೆ ಗುಂಡಿಗೆ ಇಳಿಸಿದ್ರಿಂದ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಮಂಜುನಾಥ್ ಮತ್ತೆ ಮೇಲೇಳಲೇ ಇಲ್ಲ. ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೊರಟವರು ದಾರಿ ಮಧ್ಯೆಯೇ ಕೊನೆ ಉಸಿರೆಳೆದಿದ್ದಾರೆ. ಇವತ್ತವರು ಮಗಳ ಬರ್ತಡೇ, ಅದರ ಜೊತೆ ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಗಳು ಸ್ನೇಹ ಅವ್ರ ಬರ್ತಡೇ ಕೂಡ ಇವತ್ತೇ. ಅವ್ರ ಮಗಳ ಬರ್ತಡೇ ಇವತ್ತೇ ಇರುವುದರಿಂದ ನಮ್ಮ ಶಾಸಕರ ಸ್ವಂತ ಅವರ ಒಂದು ಕೇಕ್ ಕೊಡಿಸಿ ಹೋಗಪ್ಪ ಮನೆಗೆ ಹೋಗಿ ಇವತ್ತು ಮಗಳ ಬರ್ತಡೇ ನಾಳೆ ವಿಶ್ ಮಾಡಿ ಆರಾಮ್ ರೆಸ್ಟ್ ತೊಗೊಂಡು ಬಾ, ಸಾಕಷ್ಟು ಕೆಲಸ ಮಾಡಿದ್ರಿ. ಸುಮಾರು 10 ಗಂಟೆಗೇನ ಇಲ್ಲಿ ಹುಬ್ಬಳ್ಳಿ ಬಿಟ್ಟಿದ್ದಾರೆ ಅವರು. ಅದು ದುರ್ದೈವದ ಸಂಗತಿ ಏನಂದ್ರೆ ನೂಲುವಿಯಲ್ಲಿ ಕ್ರಾಸ್ ಹೋಗಬೇಕಾದ್ರೆ ರೋಡ್ ಸ್ಕ್ವೇರಿಫೈ ಆಗುವಂಥದ್ದು ಮಾಹಿತಿ ಬಂದಿದೆ. ನಿನ್ನೆ ಏನು ಅದೇನು ಇನ್ಸಿಡೆಂಟ್ ಆಗಿದೆ, ಬಹಳ ದುಃಖಕರ ಸಂಗತಿ. ಮಂಜುನಾಥ್ ಸಾವಿನ ಸುದ್ದಿ ಶಾಸಕ ಮಹೇಶ್ ತೆಂಗಿನಕಾಯಿಗೆ ಬರಸಿಡಿಲು ಬಡಿದಂತಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ತೆಂಗಿನಕಾಯಿಯವರ ಇಡೀ ಕುಟುಂಬ ಮಂಜುನಾಥ್ ಕಂಡು ಕಣ್ಣೀರಿಟ್ಟಿದೆ. ಇದು ಅತ್ಯಂತ ಬೇಸರದ ಸುದ್ದಿ. ನಮಗೆ ಮಧ್ಯರಾತ್ರಿ ಒಂದು 11-12 ಗಂಟೆಗೆ ನಮಗೆ ಸಿಕ್ತು. ಮಂಜುನಾಥಣ್ಣ ಉಗಾರೋರು ಭಾಳ ಆತ್ಮೀಯ ಜೀವಿ. ಎಲ್ಲರಿಗೂ ಕಂಡಿದ್ರೆ ನಮಸ್ಕಾರ ಅಂಥೇಳಿ ಎಲ್ಲರಿಗೂ ಜೋಡಿ ಭಾಳ ಒಳ್ಳೆಯ ಒಡನಾಟವನ್ನು ಹೊಂದಿದ್ದವರು. ತಮ್ಮ ಮಗಳದ ಬರ್ತ್ಡೇ ಐತಂತ ಹೇಳಿದರು. ಅದರ ನಿಮಿತ್ತ ನಾಳೆ ನಾನು ಕೆಲಸಕ್ಕೆ ಬರೋಂಗಿಲ್ಲ ಅಂಥೇಳಿ ಮಾತಾಡಿ ಅವ್ರ ಮನೆಗೆ ತೆರಳಬೇಕಾದ್ರೆ ಇದು ಒಂದು ಅಪಘಾತ ಆಯಿತು. ಅದು ಭಾಳ ದುಃಖದ ಸಂಗತಿ. ಒಟ್ನಲ್ಲಿ ಮಗಳ ಹುಟ್ಟಿದ ಹಬ್ಬ ಮಾಡಬೇಕು ಅಂತ ಹೊರಟವರು ದಾರಿ ಮಧ್ಯೆಯೇ ಕೊನೆ ಉಸಿರೆಳೆದಿದ್ದಾರೆ. ಮಗಳ ಜನ್ಮದಿನವೂ ಅಪ್ಪನ ಸಾವಿನ ಸುದ್ದಿ ಇಡೀ ಕುಟುಂಬಸ್ಥರನ್ನ ದುಃಖದ ಕಡಲಲ್ಲಿ ಮುಳುಗಿಸಿದೆ. ಶಿವರಾಮ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಅವರಿಬ್ಬರದ್ದು 2 ವರ್ಷದ ಪ್ರೀತಿ. ಮನೆಯವರನ್ನ ಒಪ್ಪಿಸಿ 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ರು. ನಿನ್ನೆ ಗಂಡ ಹೆಂಡತಿ ಬೈಕಲ್ ಬರುವಾಗ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಗಂಡನ ಕಣ್ಣೆದುರೇ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಹಣೆ ಬರಹ ಗೀಚಿದ ಭಗವಂತನಿಗೆ ಕರುಣೆಯೇ ಇಲ್ಲ ಬಿಡಿ. ಸಂಬಂಧ ಹೊಸೆಯೋ ಆತುರದಲ್ಲಿ ಆಯಸ್ಸು ಕೊಡೋದನ್ನೇ ಮರೆತು ಬಿಡ್ತಾನೆ. ಎಲ್ಲೋಗಿದ್ದ ಹೃದಯಗಳಲ್ಲಿ ಪ್ರೀತಿ ಹುಟ್ಟಿಸ್ತಾನೆ. ಜನ್ಮದುದ್ದಕ್ಕೂ ಜೊತೆಯಾಗಿರೋಣ ಅನ್ನೋ ಕನಸು ಬಿತ್ತಾನೆ. ಕೊನೆಗೆ ಸಪ್ತಪದಿ ತುಳಿದು ಸಂಸಾರ ಶುರು ಮಾಡಿದ್ರೆ ಅರ್ಧ ದಾರಿಯಲ್ಲೇ ಕರ್ಕೊಂಡು ಹೊರಟು ಬಿಡ್ತಾನೆ. ಈ ಇಬ್ಬರ ವಿಷಯದಲ್ಲಿ ಆಗಿದ್ದೂಗಿದೆ. ಜೀವಕ್ಕಿಂತ ಹೆಚ್ಚು ಅಂತ ಪ್ರೀತಿಸಿದ್ದವರು ಮನೆಯವರನ್ನೆಲ್ಲ ಒಪ್ಪಿಸಿ ಹಸೆ ಮಣೆಯನ್ನು ಏರಿದ್ರು. ಇನ್ನೇನು ಸಂಸಾರದ ಬಂಡಿ ಎಳಿಬೇಕು ಅನ್ನೋಷ್ಟರಲ್ಲದೆ ಬದುಕಿನ ಆಯಸ್ಸನ್ನೇ ಮುಗಿಸಿದ್ದಾನೆ.
ಅಪಘಾತದ ರೂಪದಲ್ಲಿ ಬಂದ ಜವರಾಯ ಹೆಣ್ಣು ಮಗಳ ಜೀವವನ್ನೇ ತೆಗೆದಿದ್ದಾನೆ. ವಿಧಿಯ ಮೋಸದಾಟಕ್ಕೆ ಸುಂದರ ಬದುಕು ಸರ್ವನಾಶ. ರಸ್ತೆಯಲ್ಲಿ ಹೊಂಚು ಹಾಕಿದ್ದ ಯಮ, ಹೋಯ್ತು ಜೀವ. ಇವರಿಬ್ಬರ ಜೋಡಿ ನೋಡ್ತಿದ್ರೇನೆ ಕಣ್ಣು ಬೀಳುವಂಗಿದೆ. ಅಷ್ಟು ಮುದ್ದು ಮುದ್ದಾಗಿತ್ತು ಈ ಸುಂದರ ಜೋಡಿ. ಈತನ ಹೆಸರು ಸುರೇಂದ್ರ, ಈ ಹೆಣ್ಣು ಮಗಳ ಹೆಸರು ವರ್ಷಿಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕಿನ ಪಿಚ್ಚಲವಾರಪಲ್ಲಿಯ ನಿವಾಸಿ. 2 ವರ್ಷದಿಂದ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿಸ್ತಿದ್ದವರು 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ರು. ಇಷ್ಟು ದಿನ ಜೋಡಿ ಹಕ್ಕಿಗಳಾಗಿದ್ದವರು ಬಾಳ ಸಂಗಾತಿಯಾಗಿ ಜೀವನದ ಬಂಡಿ ಎಳೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಅಷ್ಟರೊಳಗೆ ವಿಧಿ ಮೋಸದಾಟವಾಡಿದೆ. ಇದು ಈ ಘಟನೆ ನಡೆಯುವುದು ತುಂಬ ಬಾಧಾಕರವಾಗಿದೆ. ಇದರಲ್ಲಿ ನಿರ್ಲಕ್ಷ್ಯ ಧೋರಣೆ ಅನ್ನೋದು ತುಂಬ ಎಚ್ಚೆತ್ತುಕೊಂಡಿದೆ. ಟ್ರ್ಯಾಕ್ಟರ್ ಮಾಲೀಕರು ನಡಿ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿರೋದು ಮೊದಲನೇ ತಪ್ಪು. ಅದನ್ನು ಅಲ್ಲೇ ಬಿಟ್ಟು ಓಡಾಡ್ತಾ ಇರೋದು ನಮ್ಮ ಪೊಲೀಸ್ ಸಿಬ್ಬಂದಿಯವರು ತೆಗೆಸಬೇಕಾಗಿತ್ತು. ಅದು ಅವ್ರು ಮಾಡಿಲ್ಲ. ತೆಗೆಸಬೇಕಾಗಿತ್ತು. ಇದೆಲ್ಲ ನಿರ್ಲಕ್ಷ್ಯದಿಂದ ನಡೆದಿರೋದು. ವರ್ಷಿಣಿಗೆ ಓದೋ ಆಸೆ ತುಂಬಾಗಿತ್ತು. ಹೀಗಾಗಿ ಮದುವೆ ಆದ್ಮೇಲೂ ಕಾಲೇಜಿಗೆ ಕಳಿಸ್ತಿದ್ರು. ಬೆಂಗಳೂರಲ್ಲಿ ಪ್ರಥಮ ವರ್ಷದ BSc ನರ್ಸಿಂಗ್ ಮಾಡ್ತಿದ್ರಿಂದ ವಾರಕ್ಕೊಮ್ಮೆ ಊರಿಗೆ ಬಂದು ಹೋಗ್ತಿದ್ಲು ವರ್ಷಿಣಿ. ಭಾನುವಾರ ರಜೆಗಿದ್ದಿದ್ರಿಂದ ನಿನ್ನೆ ಸಂಜೆಗೆ ಪತ್ನಿಯನ್ನ ಕರ್ಕೊಂಡು ಬರೋದಕ್ಕೆ ಸುರೇಂದ್ರ ಹೋಗಿದ್ದಾನೆ. ಇಬ್ಬರು ಖುಷಿಯಾಗಿಯೇ ಬೈಕ್ ಹತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಕಳೆದಿದ್ರೆ ಇಬ್ಬರು ಮನೆ ಸೇರ್ಕೊಳ್ತಿದ್ರು. ಆದ್ರೆ ಅಷ್ಟರೊಳಗೆ ನಡೆಯಬಾರದ ಘಟನೆಯೇ ನಡೆದು ಹೋಗಿದೆ. ಬೈಕ್ನಲ್ಲಿ ಬರ್ತಿದ್ದಾಗ ಎದುರಿಗೆ ಬಂದ ಕಾರಿನ ಲೈಟ್ ಕಣ್ಣು ಕುಕ್ಕಿದೆ. ರಸ್ತೆ ಕಾಣದಂತಾದಾಗ ಎದುರಿಗೆ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿದೆ. ಬೈಕ್ ಗುದ್ದಿದ ರಭಸಕ್ಕೆ ವರ್ಷಿಣಿ ಸ್ಥಳದಲ್ಲೇ ಪ್ರಾಣ ಚೆಲ್ಲಿದ್ದಾಳೆ. ಟ್ರ್ಯಾಕ್ಟರ್ ಪಂಚರ್ ಆಗಿಬಿಟ್ಟು ರೋಡಲ್ಲೇ ಬಿಟ್ಟಾಗ್ಬಿಟ್ಟಿದ್ರು. ಆಪೋಸಿಟ್ ಬಂದಿದ್ದ ಕಾರ್ ಲೈಟಿಂಗ್ಗೆ ನನಗೆ ಕಾಣಿಸ್ಲಿಲ್ಲ. ಅದು ಕಾರ್ ಆಪೋಸಿಟ್ ಲೈಟ್ ನನ್ನ ತಲೆ ಕಣ್ಣಲ್ಲಿ ಬೀಳಿದ ತಕ್ಷಣ ನನಗೇನು ಕಾಣಿಸ್ಲಿಲ್ಲ. ಅದನ್ನ ಹೋಗ್ಬಿಟ್ಟು ಟ್ರ್ಯಾಕ್ಟರ್ ಟ್ರಾಲಿಗೆ ಹೊಡೆದ್ಬಿಟ್ಟಿದ್ದೀವಿ. ನನಗೆ ಚೂರು ಗಾಯ ಆಗೈತೆ. ವರ್ಷಿಣಿ ಸ್ಪಾಟ್. ಇನ್ನೊಂದು ಸಾರಿ ಹಂಗೇನೋ ಆಗಬಾರ್ದಂದ್ರೆ ಪೊಲೀಸವರು ಎಲ್ಲ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯ ತೋರ್ಬೇಕು. ಒಟ್ನಲ್ಲಿ 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದವಳು ಈಗ ಹೆಣವಾಗಿ ಮಲಗಿದ್ದಾಳೆ. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಎಂದವಳು 3 ತಿಂಗಳಲ್ಲೇ ಬಿಟ್ಟು ಹೊರಟಿದ್ದಾಳೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಗುರುಗಳು ಅಂದ್ರೆ ಕಣ್ಣಿಗೆ ಕಾಣೋ ದೇವರು ಅಂತಾರೆ. ಪ್ರತಿಯೊಬ್ಬರ ಪಾಲಿನ ಆದರ್ಶಪ್ರಾಯರಾಗಿರ್ತಾರೆ. ಆದ್ರೆ ಇಲ್ಲೊಬ್ಬ ಶಿಕ್ಷಕ ವಿಕಲಚೇತನ ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದಿದ್ರು. ಯಾಕೀಗೆ ಮಾಡಿದ್ರಿ ಅಂದ್ರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ವಿ ಅಂತ ಸಮಜಾಯಿಷಿ ಕೊಟ್ಟಿದ್ರು. ನಿನ್ನೆವರೆಗೂ ಕಳ್ಳಾಟ